ಪ್ರತಿ ಕ್ರಿಯೇಟರ್ಗೂ ಒಂದು ಕನಸಿರ್ತದೆ, ಒಮ್ಮೆ ಆದರೂ ಆಕಾಶದ ಮೇಲೆ ತನ್ನದೇ ಆದ ಒಂದು ಕತೆ ಬರೀಬೇಕು ಅಂತೇಳಿ. ಆ ಥರ ಒಂದು ಕತೆ ಬರೆಯೋಣ ಅಂತ ನಾನಿವತ್ತು ನನ್ನ ಹೊಸ ಕ್ರಿಯೇಟಿವ್ ಪಾರ್ಟ್ನರ್ ಜೊತೆ ಹೋಗ್ತಾ ಇದ್ದೀನಿ. ಆ ಕ್ರಿಯೇಟಿವ್ ಪಾರ್ಟ್ನರ್ ಯಾವುದು ಅಂದರೆ DJI Mavic 4 Pro. ನಮಸ್ಕಾರ ದೇವರು, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ, ಸೂಪರ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಬನ್ನಿ ಈ ಜರ್ನಿನ ಸ್ಟಾರ್ಟ್ ಮಾಡೋಣ ನನ್ನ ಕ್ರಿಯೇಟಿವ್ ಪಾರ್ಟ್ನರ್ ಆದಂಥ Mavic 4 Pro ಜೊತೆಗೆ. ಸೊ ಈ Mavic 4 ನೋಡಿದ್ರೆ ಬೀಸ್ಟ್ ಥರ ಇದೆ. ಈ ಒಂದು ಬೀಸ್ಟಲ್ಲಿ ನನಗೆ ಇಷ್ಟ ಆಗಿದ್ದು ಮೇನ್ ಏನು ಅಂತಂದರೆ ಈ ಒಂದು ಗಿಂಬಲ್ ಪ್ರೊಟೆಕ್ಟರು. ಇದು ಮಾತ್ರ ತುಂಬ ಈಸಿ ಟು ಸ್ಟ್ರ್ಯಾಪ್ ಮತ್ತು ತುಂಬ ಪ್ರೊಟೆಕ್ಟಿವ್ ಆಗಿದೆ, ಇನ್ಕ್ಲೂಡಿಂಗ್ ಪ್ರೊಪೆಲ್ಲರು ಕೂಡ. ಯಾವುದೇ ಒಬ್ಬ ಕ್ರಿಯೇಟರ್ಗೆ ಒಂದು ಅಡ್ವಾಂಟೇಜ್ ಅಥವಾ ಡಿಸ್ಅಡ್ವಾಂಟೇಜ್ ಅಂದರೆ ಅವ್ರು ಮಾಡುವಂಥ ಒಂದು ಶೂಟ್ನ ಟೈಮಿಂಗು. ಆ ಶೂಟ್ ಟೈಮಿಂಗ್ನ ನೀವೇನಾದರೂ ಫಿಕ್ಸ್ ಮಾಡ್ಕೋಬೇಕು ಅಂದರೆ ನಿಮಗೆ ನಿಮ್ಮ ಗಿಂಬಲ್ ಆಗಲಿ ನಿಮ್ಮ ಒಂದು ಮೆಷಿನರೀಸ್ ಆಗಲಿ ಟಕ್ ಅಂತ ಹೇಳ್ಬಿಟ್ಟು ರೆಡಿ ಆಗಬೇಕು. ಆ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಇದರಲ್ಲಿ ಮುಂಚೆ ಎಲ್ಲ ನಾವು ಈ ಒಂದು ಬ್ಯಾಟ್ರಿನ ಆನ್ ಮಾಡಬೇಕಿತ್ತು. ಈಗ ನೀವು ಜಸ್ಟ್ ಪ್ರೊಪೆಲ್ಲರ್ ಓಪನ್ ಮಾಡಿದ್ರೆ ಸಾಕು, ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ. ಸೊ ನನ್ನ ಫಸ್ಟ್ ಫ್ಲೈಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ದೇವರು, ಈಗ ನಾನು ಹೋಗ್ತಿರೋಂಥ ರೋಡಲ್ಲಿ ಈ ದೃಶ್ಯ ನೋಡ್ತಾ ಇದ್ರೆ ಮೈಂಡ್ ಬ್ಲೋಯಿಂಗ್ ಅಂತ ಅನ್ನಿಸ್ಬೋದು. ಮಾರ್ನಿಂಗ್ ಲೈಟು, ಆ ಮಿಸ್ಟು, ಕಾಮ್ ವಾಟರ್ ಬಾಡೀಸು, ಪರ್ಫೆಕ್ಟ್ ಸೆಟಪ್ ಅನ್ಬೋದು ಈ ಒಂದು ಸಿನಿಮ್ಯಾಟಿಕ್ ಜರ್ನಿಗೆ. ಸೊ ಈಗ Mavic 4 Pro ಅಲ್ಲಿರುವಂಥ ಒಂದು ಸ್ಪಿನ್ನಿಂಗ್ ಶಾಟ್ ನೋಡೋಣ. ಯಾಕಂದರೆ ಇದು ನನಗೆ ಯಾವಾಗಲೂ ಒಂದು ರಿಮೆಂಬರ್ ಆಗೋದು ಇನ್ಸೆಪ್ಷನ್ ಮೂವಿ ನನ್ನ ಚೈಲ್ಡ್ಹುಡ್ಡಲ್ಲಿ ನೋಡಿದ್ದು. ಆ ಒಂದು ಶಾಟ್ನ ತೆಗಿಬೇಕು ಅಂತೇಳಿ. ಸೊ ನೋಡೋಣಂತೆ ಈ ಒಂದು ಇನ್ಸೆಪ್ಷನ್ ಶಾಟ್ ಈ ಒಂದು ಡ್ರೋನಲ್ಲಿ ಹೇಗಿರುತ್ತೆ ಅಂತ. ಈ ನಮ್ಮ ಬೀಸ್ಟ್ ಒಂದು ಅಡ್ವಾಂಟೇಜ್ ಏನಂದರೆ ಇದರ ಸೆನ್ಸರ್. ಇದು 4x3 ಹ್ಯಾಸಲ್ಬ್ಲೈಡ್ ಸಿಮೋಸ್ 100 MP ಕ್ಲಾರಿಟಿ ಸೆನ್ಸರ್. ಮತ್ತು RC2 ಕಂಟ್ರೋಲರ್ ಕೂಡ ಡಿಸ್ಪ್ಲೇ ಬಂದ್ಬಿಟ್ಟು 1000 ನಿಟ್ಸ್ ಬ್ರೈಟ್ನೆಸ್ ಇದೆ. ಈ ನನ್ನ ಪಾರ್ಟ್ನರ್ನ ಡೈನಾಮಿಕ್ ರೇಂಜ್ ಬಂದ್ಬಿಟ್ಟು ಕ್ರೇಜಿ ಇದೆ ಅಂತಲೇ ಹೇಳ್ಬೋದು. ಆ ಶ್ಯಾಡೋ ಡಿಟೇಲ್ಸ್ ಇಂಟ್ಯಾಕ್ಟ್, ಸ್ಕೈ ಹೈಲೈಟ್ಸು ಎಲ್ಲೂ ಲಾಸ್ಟ್ ಆಗಲಿಲ್ಲ. ಶೂಟಿಂಗ್ ಇನ್ 4K 10 bits D-Log/M ಅಂದರೆ ಕಲರ್ ಕರೆಕ್ಷನ್ನೇ ಹೆವೆನ್ ಅನ್ಬೋದು. ಒನ್ ಆಫ್ ದ ಮೇಜರ್ ಅಡ್ವಾಂಟೇಜ್ ಏನಪ್ಪ ಅಂದರೆ ಈ ಡ್ರೋನ್ದು ಇದು 360 ಡಿಗ್ರಿ ರೊಟೇಟ್ ಆಗುತ್ತೆ ಗಿಂಬಲ್. ಆಕ್ಟಿವ್ ಟ್ರ್ಯಾಕ್ ಮೋಡ್. ಇಲ್ಲಿ ನಾನು ಶೂಟ್ ಮಾಡ್ತಾಯಿದ್ರೆ ಈ ಒಂದು ನೇಚರ್ ಮಧ್ಯದಲ್ಲೇ ಇಲ್ಲೊಬ್ರು ನನಗೆ ಫ್ರೆಂಡ್ ಸಿಕ್ಕರು. ಈ ಬೈಕ್ನ ಇದು ಯಾವ ರೀತಿ ಟ್ರ್ಯಾಕ್ ಮಾಡುತ್ತೆ ಈ ಒಂದು ಅಬ್ಸ್ಟ್ಯಾಕಲ್ಸಲ್ಲಿ ಅಂತ ಹೇಳ್ಬಿಟ್ಟು. ಆ ಸ್ಮೂತ್ನೆಸ್ ನೋಡಿ, 0 ಲ್ಯಾಗ್ಸ್, ಲೈಕ್ ಎ ಪ್ರೀ ಪ್ಲ್ಯಾನ್ಡ್ ಫ್ಲೈಟ್ ಪಾತ್ ಲೈಕ್ ಪ್ರೋ ಸಿನಿಮಾ. ದೇವರು, ಅಬ್ಸ್ಟ್ಯಾಕಲ್ ಸೆನ್ಸರು ನೆಕ್ಸ್ಟ್ ಲೆವೆಲಲ್ಲಿದೆ. ಯಾಕೆಂದರೆ ಇದು 360 ಅಬ್ಸ್ಟ್ಯಾಕಲ್ ಅವಾಯ್ಡೆನ್ಸ್ನ ಹೊಂದಿದೆ ಈ ಒಂದು ಡ್ರೋನ್ನಲ್ಲಿ. ಈ ಒಂದು ಕ್ಯಾಮ್ರಾದಲ್ಲಿ 3 ಲೆನ್ಸಸ್ ಇದೆ. ಅದರಲ್ಲಿ ಡ್ಯುಯಲ್ ಟೆಲಿಫೋಟೋ ಲೆನ್ಸಸ್. ಫಸ್ಟ್ ಒನ್ 28 mm, ಸೆಕೆಂಡ್ ಒನ್ 70 mm ಲೆನ್ಸ್, ಥರ್ಡ್ ಒನ್ 160 mm ಲೆನ್ಸ್. ಆಲ್ ದೀಸ್ ಲೆನ್ಸಸ್ ಏನು ಅಂದರೆ ನಿಮಗೆ ಸಿನಿಮ್ಯಾಟಿಕ್ ಡೆಪ್ತ್ ಕೊಡುತ್ತೆ ಈ ಒಂದು ಫ್ಲೈಟ್ ಟೈಮಲ್ಲಿ. ಅಫ್ಕೋರ್ಸ್ ನಾನು ಈ ಫ್ಲೈಟ್ ಟೈಮ್ ಮಾತಾಡ್ತಾ ಇದ್ದರೆ ಈ ಒಂದು ಬ್ಯಾಟ್ರಿ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 51 ಮಿನಿಟ್ಸ್ ಇದೆ. ರೇಂಜ್ ಅಪ್ ಟು 30 kilometers. ಬೀಸ್ಟ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಹೇಳ್ತಾರೆ DJI has created a perfect balance of compact body with a pro performance drone. ಈ ಒಂದು ಬೀಸ್ಟ್ನ ನಾವು ಫ್ಲೈ ಮಾಡಬೇಕು ಅಥವಾ ಟೆಸ್ಟ್ ಮಾಡಬೇಕು ಅಂದರೆ ಇನ್ನಲ್ಲಿದೆ ಪರ್ಫೆಕ್ಟ್ ಪ್ಲೇಸ್, ಅದೇ ನಮ್ಮ ಮೈಸೂರು ಔಟ್ಸ್ಕರ್ಟ್ಸ್. ಹೇ ಪಾರ್ಟ್ನರ್, ಈಗ ನಾವು ಮೈಸೂರು ಔಟ್ಸ್ಕರ್ಟ್ಸಲ್ಲಿ ಇದ್ದೀವಿ. ಹಂಗೆ ನಮ್ಮ ಮೈಸೂರು ಸರೌಂಡಿಂಗ್ ನೇಚರ್ ಹೇಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಬಾ. ಬರೀ ಡೇ ಲೈಟಲ್ಲಿ ಮಾತ್ರ ಅಲ್ಲ, ಈ ನಮ್ಮ ಬೀಚ್ದು ಲೋ ಲೈಟ್ ಪರ್ಫಾರ್ಮೆನ್ಸ್ ಕೂಡ ಅನ್ಬಿಲಿಯಬಲ್ ಕ್ಲಾರಿಟಿ. ಈ ಒಂದು ಹೈಪರ್ ಲ್ಯಾಬ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಕುಗಳ ಜೊತೆ ನಾವೇ ಆಟ ಆಡ್ತಾ ಇದ್ದೀವೇನೋ ಅನ್ನಿಸ್ತಾ ಇದೆ. ಸೊ ಒನ್ ಮೋರ್ ಅಡ್ವಾಂಟೇಜ್ ಏನಂದರೆ ಈ ಡ್ರೋನ್ ಸ್ಪೀಡ್. ದೇರ್ ಆರ್ 3 modes ಇನ್ ದಿಸ್ ಡ್ರೋನ್: ಸಿನಿಮ್ಯಾಟಿಕ್, ನಾರ್ಮಲ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್. ಸ್ಪೋರ್ಟ್ಸ್ ಮೋಡಲ್ಲಿ ಈ ಒಂದು ಡ್ರೋನ್ ಸ್ಪೀಡ್ ಬಂದ್ಬಿಟ್ಟು ಆಲ್ಮೋಸ್ಟ್ 97 km/h ಇದೆ.
ಅನ್ಬಿಲಿಯಬಲ್. ನಾನು ಈ ವಿಡಿಯೋ ಬಿಗಿನಿಂಗಲ್ಲೇ ಹೇಳಿದ್ನಲ್ಲ, ಒಮ್ಮೆ ಬರಲಿಕ್ಕೆ ಒಬ್ಬ ಪಾರ್ಟ್ನರ್ ಬೇಕು ಅಂತೇಳಿ. ಈ ಒಂದು ಡ್ರೋನ್ ಬರೀ ಡ್ರೋನ್ ಅಲ್ಲ, ನನ್ನ ಒಂದು ಇಮ್ಯಾಜಿನೇಷನ್ಗೆ ಒಂದು ವಿಂಗ್ಸ್ ಬಂದಿದೆ ಅನ್ಬೋದು.